ವೀಕ್ ಡೇಸ್ ನಲ್ಲಿ ಪ್ರೊಫೆಸರ್, ವೀಕೆಂಡ್ ನಲ್ಲಿ ಖತರ್ನಾಕ್ ಕಳ್ಳಿ ಇವರು. ಬೆಂಗಳೂರಿನ ಬಸವನಗುಡಿ ಐನಾತಿ ಕಳ್ಳಿ ರೇವತಿಯನ್ನ ಬಂಧಿಸಲಾಗಿದೆ. ಏನ್ ಮಾಡ್ತಾ ಇದ್ರು, ಹೇಗ್ ಮಾಡ್ತಾ ಇದ್ರು, ಡೀಟೇಲ್ಸ್ ಗಳನ್ನ ನೋಡೋಣ. ಖಾಸಗಿ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿರ್ತಾರೆ ಈ ಆರೋಪಿ ರೇವತಿ ಅಂತ. ಕನ್ನಡ ಪ್ರೊಫೆಸರ್ ಆಗಿ ವಾರ ಪೂರ್ತಿ ಕಾಲೇಜ್ನಲ್ಲಿ ಕೆಲಸ ಮಾಡ್ತಾರೆ. ಭಾನುವಾರ ಸಂಬಂಧಿಕರ ರೀತಿ ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಕೊಡೋದು. ಕಲ್ಯಾಣ ಮಂಟಪಕ್ಕೆ ಎಂಟ್ರಿ ಆಗ್ತಿದ್ದಂತೆ ಕಳ್ಳಿ ರೇವತಿ ಯಾರಿಗೂ ಅನುಮಾನ ಬರದ ರೀತಿಯಾಗಿ ಎಲ್ಲರನ್ನ ಮಾತನಾಡಿಸ್ತಾ ಇದ್ರು. ಅನಂತರ ಚಿನ್ನ ಕರೀತಾ ಇದ್ಲು. ಮದುವೆಯಲ್ಲಿ ಊಟ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾ ಇದ್ಲು. ನವೆಂಬರ್ 25ನೇ ತಾರೀಕು ಬಸವನಗುಡಿಯಲ್ಲಿ ಕಳ್ಳತನ ಮಾಡಿದ್ರು. ಈ ಪ್ರಕರಣದಲ್ಲಿ ಲಾಕ್ ಆಗಿದ್ದಾರೆ. ಈ ಪ್ರಕರಣದ ಬಗ್ಗೆ ಕಮಿಷನರ್ ಮಾಹಿತಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಬಸವನಗುಡಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇದು ಒಬ್ಬ ಲೇಡಿ, ಅವರು ರೆಗ್ಯುಲರ್ ಆಗಿ ಕೆಲವು ಚೌಲ್ಟ್ರೀಸ್ ಅಲ್ಲಿ ಮದುವೆ ಟೈಮಲ್ಲಿ ಪರ್ಸಿಂದ ಗೋಲ್ಡ್ ಐಟಮ್ಸ್ ಕದ್ದಿ ಅವರು ಇದು ಮಾಡ್ತಿದ್ರು. ಇದರಲ್ಲಿ 3 ಪ್ರಕರಣ ಪತ್ತೆ ಆಗಿದೆ. ಇನ್ನೂ ಕೆಲವು ಇರಬಹುದು ಪ್ರಕರಣ, ಬಟ್ ಇದು ಬಹಳ ಒಂದು ಯಾರು ಪರ್ಟಿಕ್ಯುಲರ್ ಆರೋಪಿ ಇದ್ದಾರ ಆರೋಪಿಯವಳು 3 ಕೇಸ್ ಆಲ್ರೆಡಿ ಹಳೆ ಕೇಸ್ ಕೂಡ ಇದೆ ಅವಳ ಮೇಲೆ. ಮತ್ತೆ ಆಸ್ ಎ ಟೆಂಪ್ರರಿ ಇನ್ನು ಹೊಸ ವರ್ಷ ಹತ್ತಿರ ಬರ್ತಾ ಇದ್ದ ಹಾಗೆ ಡ್ರಗ್ ಪೆಡ್ಲರ್ಸ್ ಕೂಡ ಅಲರ್ಟ್ ಆಗ್ತಾರೆ, ಆಕ್ಟಿವ್ ಆಗಿರ್ತಾರೆ. ಏನೆಲ್ಲ ಪ್ಲಾನ್ ಗಳನ್ನ ಮಾಡ್ತಾರೆ ಈ ಕೊಕೇನ್ ಸಂಬಂಧಪಟ್ಟಂತೆ ಬೇರೆ ಬೇರೆ ಡ್ರಗ್ಸ್ ಗಳನ್ನ ಸಾಗಾಟ ಮಾಡೋದಕ್ಕಂತ ಹೇಳಿದ್ರೆ, ಬ್ರೆಡ್ ನ ಒಳಗಡೆ ಕೊಕೇನ್ ಅನ್ನ ಅಡಗಿಸಿಟ್ಟು ಸಾಗಾಟ ಮಾಡಿದ್ದಾರೆ. ಸಿಸಿಬಿ ಪೊಲೀಸರು ನೈಜೀರಿಯನ್ ಮಹಿಳೆಯನ್ನ ಬಂಧಿಸಿದ್ದಾರೆ. ಇದೇ ಕೇಸ್ನಲ್ಲಿ ನೈಜೀರಿಯಾದ ಒಲಾಜಿಡೆ ಎಸ್ತಾರ್ ಬಂಧಿತ ಪೆಡ್ಲರ್. ಬ್ರೆಡ್ ನ ಮಧ್ಯಭಾಗವನ್ನ ಕತ್ತರಿಸಿ ಅಲ್ಲಿ ಕೊಕೇನ್ ಅನ್ನ ಇಟ್ಟು ಸಾಗಾಟ ಮಾಡ್ತಾ ಇದ್ಲು ಈ ಮಹಿಳೆ. ಈ ರೀತಿಯಾಗಿ ಪ್ಯಾಕೆಟ್ ಮಾಡಿದ್ರು, ಬಟ್ ಅದು ಸಿಸಿಬಿ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಪೆಡ್ಲರ್ ಅನ್ನ ಇದೀಗ ಬಂಧಿಸಿದ್ದಾರೆ. ಮುಂಬೈನಿಂದ ಬೆಂಗಳೂರಿಗೆ ಬಸ್ನಲ್ಲಿ ಈ ಕೊಕೇನ್ ಅನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಅನುಮಾನ ಬರಬಾರದು ಅಂತ ಬ್ರೆಡ್ ನಲ್ಲಿ ಕೊಕೇನ್ ಇಟ್ಟು ತರ್ತಾ ಇದ್ಲು ಈ ಮಹಿಳೆ. 65 ಲಕ್ಷ ಮೌಲ್ಯದ 120 ಗ್ರಾಂ ಕೊಕೇನ್ ಅನ್ನ ಇದೀಗ ಸಿಸಿಬಿ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದಾರೆ. ಸಿಸಿಬಿಯಿಂದ ತನಿಖೆ ನಡೀತಾ ಇದೆ. ಕಮಿಷನರ್ ಮಾತನಾಡಿದ್ದಾರೆ ಈ ಕೇಸ್ ಬಗ್ಗೆ, ಬನ್ನಿ ನೋಡೋಣ. 1.20 crores 121 grams ಕೊಕೇನ್. ಇದು ಒಬ್ಬ ಫಾರಿನ್ ನ್ಯಾಷನಲ್ ಲೇಡಿ ಇದ್ದಾರೆ, ಅವಳ ಕಡೆಯಿಂದ ರಿಕವರಿ ಆಗಿದೆ. ಈ ಪರ್ಟಿಕ್ಯುಲರ್ ಲೇಡಿ ಅವರು 2024 ಅಲ್ಲಿ ಡೆಲ್ಲಿ ಲ್ಯಾಂಡ್ ಆಗಿದ್ರು ಸ್ಟೂಡೆಂಟ್ ವೀಸಾದಲ್ಲಿ. ಮತ್ತೆ ಕಾಯಮಾಗಿ ಅವರು ಮುಂಬೈಯಲ್ಲಿ ವಾಸ ಮಾಡ್ತಿದ್ರು. ನಮ್ಮ ಸಿಸಿಬಿ ವಿಂಗ್ ಅವರು ಮಾಹಿತಿ ಪಡೆದು ಮುಂಬೈಯಿಂದ ಟ್ರೇಸ್ ಮಾಡಿ ಈ ಪರ್ಟಿಕ್ಯುಲರ್ ಲೇಡಿ ಅವರು ಮುಂಬೈಯಿಂದ ಡೆಲ್ಲಿ ಹೋಗಿ ಡೆಲ್ಲಿಯಿಂದ ಇದು ಕನ್ಸೈನ್ಮೆಂಟ್ ತಗೊಂಡು ಬರ್ತಿದ್ರು. ವರ್ತೂರ್ ಪೊಲೀಸ್ ಸ್ಟೇಷನ್ ಅವರು ಲಿಮಿಟ್ಸ್ ಅಲ್ಲಿ ಸಿಸಿಬಿ ಅವರು ಹಿಡಿದು ಕೇಸ್ ಮಾಡಿದ್ದಾರೆ. ಟೋಟಲ್ ವ್ಯಾಲ್ಯೂ 1.20 crores ಇದೆ. ಕೊಕೇನ್ ಇದು ತುಂಬಾ ಒಳ್ಳೆ ಕ್ವಾಲಿಟಿ ಇದೆ ಅಂತ ನಮ್ಮ FSL ರಿಪೋರ್ಟ್ ಪ್ರಕಾರ ಬಂದಿದೆ. ಮುಂಬೈಯಲ್ಲಿ ವಾಸ ಮಾಡ್ತಿದ್ರು, ಡೆಲ್ಲಿಯಿಂದ ತಗೊಂಡು ಬರ್ತಿದ್ರು. ನಮ್ಮ ಅವರು